ಫ್ರೆಂಡ್ಸ್ ನಮಸ್ತೆ, ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇದು ಗುರುವಾರದ ಇವತ್ತಿನ ಲಾಗೆ. ಇವತ್ತು ಭೂವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಪ್ಲ್ಯಾನ್ ಏನೂ ಇರಲಿಲ್ಲ, ಸಡನ್ನಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನಾವು ಮತ್ತು ನಮ್ಮ ಮನೆಯವ್ರ ತಮ್ಮ ಅವ್ರ ಫ್ಯಾಮಿಲಿ ನಾವು 2 ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ತುಂಬ ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ. ಆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ನಮ್ಮದಂತೂ ವಿಡಿಯೋಸೇ ಇಲ್ಲ ಅಲ್ಲಿಂದು. ನಾನು ಎಷ್ಟು ಮಾಡಿದ್ನೋ ಅಷ್ಟೇ ವಿಡಿಯೋ. ನಮ್ದು ಯಾವುದು ವಿಡಿಯೋಸು ಇಲ್ಲ, ಫೋಟೋಸು ಇಲ್ಲ. ಎಷ್ಟು ವಿಡಿಯೋ ಮಾಡಿದ್ದೀನೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ಮನೆ ಎಲ್ಲ ಒರೆಸಿ ರಂಗೋಲಿ ಹಾಕಿ ನೋಡಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ತಾ ಇದ್ದೀನಿ. ಪಾತ್ರೆ ತೊಳೆದಿದ್ದು ಆಯಿತು. ಕಾಫಿ ಏನು ಮಾಡಲಿಲ್ಲ ಇವತ್ತು. ಎಳ್ನೀರು ತಂದಿದ್ರು, ಎಳ್ನೀರೇ ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಹೊತ್ತು ಹೋದ್ಮೇಲೆ ರೆಡಿ ಆಗಿಬಿಟ್ಟೆಲ್ಲ ಟೀನೋ ಕಾಫಿನೋ ಕುಡಿಯೋಣ ಅಂತ. ಟಿಫನ್ ಏನೂ ಇಲ್ಲ, ಟಿಫನ್ ಹೋಗ್ತಾ ಅಲ್ಲೇ ಎಲ್ಲಾದರೂ ಹೊರಗಡೆ ತಿನ್ಕೊಂಡು ಹೋಗೋಣ ಅಂತಂದರು. ಅದಕ್ಕೆ ಟಿಫನ್ ಏನೂ ರೆಡಿ ಮಾಡಲಿಲ್ಲ. ಅದಕ್ಕೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೆ ಒರೆಸಿ ಸ್ವಲ್ಪ ನೆನ್ನೆದ ಬಟ್ಟೆ ಇತ್ತು ಎಲ್ಲ ಮರ್ತಿದ್ದೀನಿ. ಫ್ರೆಂಡ್ಸ್ ಈ ಸ್ಯಾರಿ ಅಕ್ಷಯ ತೃತೀಯಾಗಿ ಹಾಕ್ಕೊಂಡಿದ್ದು, ವಾಶ್ ಮಾಡಿರಲಿಲ್ಲ. ಮಿಷಿನ್ಗೆ ಹಾಕೋದಾಗಿದ್ದರೆ ಹಾಕ್ಬಿಡ್ತಿದ್ದೆ. ನನಗೇನೋ ಅಷ್ಟೊಂದು ಇಷ್ಟ ಆಗೋಲ್ಲ ಮಿಷಿನ್ಗೆ ಹಾಕೋಕ್ಕೆ, ಹ್ಯಾಂಡ್ ವಾಶ್ ಮಾಡೋದೇ ಇಷ್ಟ. ಅಂದರೆ ಸ್ವಲ್ಪ ಹೊಸ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೆ ಹ್ಯಾಂಡ್ ವಾಶ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ನೆನ್ನೆ ಮಾಡಿದ್ದೆ, ಅದನ್ನೆಲ್ಲ ಮಡಚಿಟ್ಟು ನೋಡಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡಿ ಹೋಗ್ತಾ ದಾರಿಯಲ್ಲಿ ಒಂದು ಚಿಕ್ಕ ಹೋಟ್ಲಲ್ಲೇ ಟಿಫನ್ ಎಲ್ಲ ಸಿಗ್ತಿತ್ತು. ಅಲ್ಲೇ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಅಲ್ಲೇ ಟಿಫನ್ ಮಾಡಿಕೊಂಡು ಹೋದ್ವಿ. ಅಲ್ಲಿ ಟೆಂಪಲ್ ಹತ್ರ ಹೋಗೋದಕ್ಕೆ ಒಂದು 2-3 ಅವರ್ ಆದರೂ ಬೇಕು. ಫ್ರೆಂಡ್ಸ್ ನೋಡಿ ನಾನೇ ವಿಡಿಯೋ ಮಾಡಿದ್ದು, ಹೇಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ, ಫೇಸೇ ಕಾಣ್ತಿಲ್ಲ ಆ ಥರ ವಿಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್ ಇಲ್ಲಂತೂ ತುಂಬ ಟೇಸ್ಟ್ ಆಗಿತ್ತು ಟಿಫನ್ನು. ಮನೆ ಥರನೇ ಟೇಸ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ ಆ ಕಡೆ ಗಾಡಿ ಇಟ್ಕೊಂಡು ಕೊಡ್ತಿದ್ರು, ಇಲ್ಲೆಲ್ಲ ಕೂತ್ಕೊಂಡು ಟಿಫನ್ ಮಾಡಿಕೊಂಡು ಹೊರಟ್ವಿ. ಒಬ್ಬೊಬ್ರನ್ನ ತಗೊಂಡು ಇಲ್ಲೂ ಅಷ್ಟೇ ನೋಡಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ. ಯಾವ ಕಡೆ ಮಾಡ್ತೀನಿ ಗೊತ್ತಿಲ್ಲ. ಕಡ್ಲೆಪುರಿ 20 ರೂಪಾಯಿ 4 ಸೇರು ಕಡ್ಲೆಪುರಿ ಬೆಳ್ಳುಳ್ಳಿ ಖಾರ. ಕಡ್ಲೆಪುರಿ 20 ರೂಪಾಯಿ 4 ಸೇರು ಕಡ್ಲೆಪುರಿ ಬೆಳ್ಳುಳ್ಳಿ ಖಾರ. ಕಡ್ಲೆಪುರಿ 20 ರೂಪಾಯಿ 4 ಸೇರು ಕಡ್ಲೆಪುರಿ ಬೆಳ್ಳುಳ್ಳಿ ಖಾರ. ಫ್ರೆಂಡ್ಸ್ ಬಂದ್ವಿ, ಟೆಂಪಲ್ ಹತ್ರ ಬಂದ್ವಿ. ಭೂವರ ಸ್ವಾಮಿ ಟೆಂಪಲ್ ಹತ್ರ ಫುಲ್ಲು ರಶ್ ಇದೆ. ನಾವು 2-3 ವರ್ಷಕ್ಕೆ ಹಿಂದೆ ಬಂದಿದ್ದು, ಈಗಂತೂ ಗುರ್ತೇ ಸಿಗ್ತಿಲ್ಲ, ದಾರಿ ಯಾವ ಕಡೆ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಫ್ರೆಂಡ್ಸು ಅಷ್ಟೊಂದು ರಶ್ ಆಗಿಬಿಟ್ಟಿದೆ. ಅಲ್ಲ, ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ. ಯಾವ ಕಡೆ ದಾರಿ ಅಂತಲೇ ಗೊತ್ತಾಗ್ತಿಲ್ಲ, ದಾರಿಯೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಸ್ಟ್ರೈಟ್ ಹಂಗೆ ದೇವಸ್ಥಾನದ ಹತ್ರ ಹೋಗೋ ಥರ ಇತ್ತು. ಈಗಂತ ಫುಲ್ ಅಂಗಡಿಗಳೆಲ್ಲ ಆಗಿಬಿಟ್ಟಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಅಂಗಡಿಯಲ್ಲಿ ಪೂಜೆ ಸಾಮಾನೇ ಸಿಗ್ತಿರ್ಲಿಲ್ಲ, ಆ ಥರ ಇತ್ತು. ಈಗ ಏನು ಬೇಕೋ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್ ಇವರು ನಮ್ಮ ಸಿಸ್ಟರ್, ಅಂದರೆ ನಮ್ಮ ಯಜಮಾನ್ರವರ ತಮ್ಮನ ಹೆಂಡ್ತಿ ಮತ್ತು ಅವ್ರ ಪಾಪು. ಇನ್ಯಾವುದಾದ್ರೂ ವೀಡಿಯೋಸಲ್ಲಿ ನಮ್ಮ ಫ್ಯಾಮಿಲಿನೆಲ್ಲ ನಾನು ಇಂಟ್ರಡ್ಯೂಸ್ ಮಾಡ್ತೀನಿ. ಈಗ ಅಷ್ಟೊಂದು ಡೀಟೇಲಾಗಿ ಏನು ವೀಡಿಯೋಸ್ ಮಾಡಿಲ್ಲ. ಇವರು ಮುಂದೆ ಹೋಗ್ತಾ ಇದ್ದಾರೆ, ಅವರು ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಒಬ್ಬರು ಮುಂದೆ ಒಬ್ಬರು ಹಿಂದೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ತುಂಬಾ ಬಿಸಿಲಿತ್ತು. ಇವ್ರು ನಮ್ಮ ಮನೆಯವ್ರು ನೋಡಿ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಹಿಂದೆ ವೀಡಿಯೋಸ್ ಮಾಡಿಕೊಂಡು ಬರ್ತಾ ಇದ್ದೀನಿ.
ತುಂಬಾ ರಶ್ ಇತ್ತು. ನಾವಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ಯಾಕೆಂದರೆ ಲಾಸ್ಟ್ ಟೈಮ್ ಯಾರು ಜನನೇ ಇರಲಿಲ್ಲ. ನಮ್ಮ ಫ್ರೆಂಡವರು ಮತ್ತು ನಾವು ಹೋಗಿದ್ವಿ ಲಾಸ್ಟ್ ಟೈಮ್ ಹೋದಾಗ. ಜನನೇ ಇರಲಿಲ್ಲ, ಇಷ್ಟು ಅಂಗಡಿಗಳೇ ಇರಲಿಲ್ಲ ಒಂದೂ. ಏನಾದರೂ ಬೇಕಂದರೆ ಹುಡ್ಕಾಡ್ಬೇಕಿತ್ತು. ಯಾವುದೋ ಒಂದೇ ಒಂದು ಅಂಗಡಿ ಇತ್ತು. ಈಗಂತೂ ಅಪ್ಪ ನೋಡಿ ಎಷ್ಟೊಂದು ಅಂಗಡಿ ಇದೆ, ಏನು ಬೇಕೋ ಎಲ್ಲ ಸಿಗುತ್ತೆ. ಅಂದರೆ ಪೂಜೆ ಸಾಮಾನು, ಕಡಲೆಪುರಿ ಸಾಮಾನ್ಯವಾಗಿ ಇಂಥ ಕಡೆ ಅಂತೂ ಕಡಲೆಪುರಿ ಕಂಪಲ್ಸರಿ ಇದ್ದೇ ಇರುತ್ತಲ್ವ. ಆ ಥರ ಎಲ್ಲ ಪೂಜೆ ಸಾಮಾನೆಲ್ಲ ಇತ್ತು ನೋಡಿ. ಇಟ್ಟಿಗೆ ಎಲ್ಲ ಇಟ್ಟಿದ್ದಾರೆ. ಇದನ್ನು ತೊಗೊಂಡೋಗಿ ಮನೆ ಕಟ್ಟೋರು ಪೂಜೆ ಮಾಡಿ ಪಾಯ ಒಳಗಡೆ ಹಾಕಿ ಕಟ್ಟೋದಂತೆ. ನಾವು ಲಾಸ್ಟ್ ಟೈಮ್ ಹೋದಾಗ ಮಣ್ಣು ಎತ್ಕೊಂಬಂದು ಪೂಜೆ ಮಾಡ್ತಾನೇ ಇದ್ದೀವಿ ಫ್ರೆಂಡ್ಸ್. ನಮ್ಗೆ ಇದುವರೆಗೂ ವರನೇ ಕೊಟ್ಟಿಲ್ಲ ಬೋರ ಸ್ವಾಮಿ. 2 ವರ್ಷ ಕಂಪ್ಲೀಟ್ ಆಯಿತು. ನಾವು ಮತ್ತು ನಮ್ಮ ಫ್ರೆಂಡ್ಸ್ ಅವರು ಇಬ್ಬರೂ ಮನೆಗೋಸ್ಕರನೇ ಹೋಗಿದ್ದಿದ್ದು. 2 ವರ್ಷ ಕಂಪ್ಲೀಟ್ ಆಯಿತು. ನಮ್ಮ ಮನೆ ಕಟ್ಟೋ ಭಾಗ್ಯನೇ ಸಿಕ್ಕಿಲ್ಲ. ಮತ್ತು ಈ ಸಾರಿನೂ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಸಾರಿ ಕೇಳ್ಕೊಂಬರೋಣ ಅಂತ. ಲೈಫಲ್ಲಿ ಎಲ್ಲರಿಗೂ ಅಷ್ಟೇ ಅಲ್ವಾ, ಮನೆ ಕಟ್ಟೋದೇ ಒಂದು ದೊಡ್ಡ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ನಮ್ಗೆ ಈಗಿದೆ, ಸ್ವಂತ ಮನೆ ಇದೆ. ಆದರೂ ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು, ಈ ಕಾಲಕ್ಕೆ ತಕ್ಕಂಗೆ ಮನೆ ಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ, ಕೇಳ್ಕೊಂಬರೋಣ ಬೋರ ಸ್ವಾಮಿನ ಅಂತ ನಾವು ಮತ್ತು ನಮ್ಮ ಮೈದನವರು ಎಲ್ಲ ಹೋಗಿ ಬಂದ್ವಿ. ಫುಲ್ ರಶ್ ಆಗಿತ್ತು ಫ್ರೆಂಡ್ಸ್. ನಾವು ಊಟಕ್ಕೂ ಹೋಗಲಿಲ್ಲ. ಲಾಸ್ಟ್ ಟೈಮ್ ಊಟ ಎಲ್ಲ ಮಾಡಿಕೊಂಡು ಬಂದಿದ್ವಿ. ಇಷ್ಟೊಂದು ರಶಲ್ಲಿ ಅದು ಬೇರೆ ಮಕ್ಕಳಿಬ್ರು ಇದ್ವಲ್ಲ, ನಮ್ಮ ರಕ್ಷಾ, ನನ್ನ ಮಗಳು ರಕ್ಷಾ ಅಂದರೆ ನನ್ನ ಮಗಳು, ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಇನ್ನು ನಮ್ಮ ಮೈದನ ಮಕ್ಕಳು ಇನ್ನೂ ಪುಟಾಣಿ ಮಕ್ಕಳು ಅವ್ರನ್ನ ಹಾಕ್ಕೊಂಡು ಇಷ್ಟೊಂದು ರಶಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ಯಾರು ಹೋಗಬೇಕು ಅನಿಸ್ಲಿಲ್ಲ. ಮತ್ತು ಅಲ್ಲಿ ಹೊರಗಡೆ ಹೋಗಿ ತಿನ್ಕೊಂಡು ಹೋಗೋಣ ಅಂತ ನಾವು ಊಟಕ್ಕೇನು ಹೋಗಲಿಲ್ಲ. ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅಲ್ಲೇ ಕಬ್ಬಿನ ಜ್ಯೂಸು ಮತ್ತು ಎಳ್ನೀರು ಎಲ್ಲ ಕುಡ್ಕೊಂಡು ಮತ್ತು ಬಂದ್ವಿ. ಲಾಸ್ಟ್ ಟೈಮ್ ಹೋಗಿದ್ದಾಗಂತೂ ನಮಗೇನೋ ನೀರೇನೋ ಬೇಕಾಗಿತ್ತು ಅಂತ ಫ್ರೆಂಡ್ಸ್ ಹುಡ್ಕಾಡಿದ್ವಿ. ಜ್ಯೂಸ್ಗೂ ಅಷ್ಟೇ ಎಲ್ಲೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು. ಆ ಕಡೆ ದಾರಿ ಸೈಡು ಆ ಕಡೆ ಹಿಂದಕ್ಕೆ ನೋಡಿ ಟೆಂಪಲ್ ಕಾಣಿಸ್ತಿದೆಯಲ್ಲ, ಇದ್ರ ಹಿಂದಕ್ಕೆ ಈಗ ಇಲ್ಲೆಲ್ಲೋ ಇಟ್ಕೊಂಡಿದ್ರು. ಅಲ್ಲೆಲ್ಲೋ ಒಂದು ಅಂಗಡಿ ಅದು ಮನೆಯಲ್ಲೇ ಇಟ್ಕೊಂಡಿದ್ರು. ಈಗ ನೋಡಿದ್ರೆ ಗುರ್ತೇ ಸಿಗ್ತಿಲ್ಲ. 2 ವರ್ಷಕ್ಕೆ ಇಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆಯಲ್ಲ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಟ್ತಿದ್ದಾರೆ. ಪಾರ್ಕಿಂಗ್ ಪ್ಲೇಸು ಸ್ವಲ್ಪ ಚೆನ್ನಾಗಿದೆ. ಪಾರ್ಕಿಂಗ್ ಮಾಡೋದಕ್ಕೂ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಾನಿಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಮಣ್ಣು ತೊಗೊಂಡು ಬರ್ತಾ ಇದ್ದೀನಿ. ಇಲ್ಲಿ 3 ಇಡಿ ಮಣ್ಣು ತೊಗೊಂಬಂದು ಪೂಜೆ ಮಾಡಬೇಕಂತೆ. ಅಂದರೆ ಪೂಜೆ ಮಾಡೋದು ಮನೆಯಲ್ಲಿಟ್ಟು, ದೇವ್ರ ಮನೆಯಲ್ಲಿಟ್ಟು ನಮ್ಮ ಕೋರಿಕೆನ ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಪೂಜೆಯನ್ನು ಮಾಡೋದು ಅಂತ. ನಾನು ಅಷ್ಟೇ ನಮಸ್ಕಾರ ಮಾಡಿಕೊಂಡು ಬೇಗ ನಮಗೆ ಮನೆ ಕರುಣಿಸಪ್ಪ ಬೋರ ಸ್ವಾಮಿ ಅಂತ ಕೇಳಿಕೊಂಡು 3 ಇಡಿ ಮಣ್ಣು ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ನನಗಂತೂ ನನ್ನ ಜೀವನದಲ್ಲಿ ದೊಡ್ಡ ಆಸೆ ಅಂದರೆ ಒಂದು ಮನೆ ಕಟ್ಟೋದೇ. ನನಗೆ ಯಾವಾಗಪ್ಪ ಮನೆ ಕಟ್ತೀವಿ ಅಂತ ಅನಿಸ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಮನೆ ಕಟ್ಕೊಂಡ್ರು. ಯಾಕೋ ನಮಗೆ ಆಗ್ತಿಲ್ಲ, ಏನಂತಲೇ ಗೊತ್ತಿಲ್ಲ. ನಮಗಂತೂ ಮನೆ ಕೂತ್ಕೊಂಡ್ಲಿ ಹೇಳಿ ಕನಸಲ್ಲೂ ಮನಸ್ಸಲ್ಲೂ ಯಾವಾಗಲೂ ಮನೆಯದೇ ಚಿಂತೆ ಆಗಿಬಿಟ್ಟಿದೆ ನಮಗಂತೂ. ಆ ಬೋರ ಸ್ವಾಮಿ ನಮಗೆ ಯಾವಾಗ ಕರುಣೆ ತೋರ್ತಾರೋ ಏನೋ ಗೊತ್ತಿಲ್ಲ. ತುಂಬಾ ರಶ್ ಇತ್ತು. ಬಿಸಿಲು ನೋಡಿ, ಹೆವಿ ಬಿಸಿಲು. ಪಾಪ ಎಲ್ಲರಿಗೂ ನಮಗೆ ಎಲ್ಲ ನೋಡಿ ಎಷ್ಟೊಂದು ಜನ ಅದೇ ಕೋರಿಕೆನ ಇಟ್ಕೊಂಡು ಮಣ್ಣೆಲ್ಲ ತಗೊಂಡು ಅಲ್ಲಿ ಪ್ರದಕ್ಷಿಣೆ ಮಾಡಿ, ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಮಣ್ಣು ತೊಗೊಂಡು ಅಲ್ಲಿ ಎಲ್ಲ ಮಂತ್ರ ಹೇಳ್ಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಸ್ತಾರೆ. ಇಷ್ಟು ಸುತ್ತ ಹಾಕಿ ಮಂತ್ರ ಹೇಳ್ಕೊಂಡು ಅಂತೆಲ್ಲ. ನಾವು ಲಾಸ್ಟ್ ಟೈಮ್ ಆ ಥರ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಸರಿ ಏನೂ ಇಲ್ಲ, ಸ್ವಲ್ಪ ಮಣ್ಣು ತೊಗೊಂಡು ನಾವೇ ಒಂದು 3 ಪ್ರದಕ್ಷಿಣೆನ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ರಶ್ಶು ಫ್ರೆಂಡ್ಸ್. ಮನೆಗೆ ಬೇಗನೆ ಬಂದ್ವಿ ಅಂತ ಹೇಳ್ಬೋದು. ಒಂದು 4 o'clockಗೆಲ್ಲ ಮನೇಲಿದ್ವಿ. ಅದಕ್ಕೆ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ. ಇನ್ನೇನು ಬೇರೆ ಕೆಲಸ ಏನಿರಲಿಲ್ಲ. ಇನ್ನು ಸಂಜೆ ಸ್ವಲ್ಪ ಅಡುಗೆ ಮಾಡ್ಕೊಬೇಕು, ಮಾಡಿದ್ರೆ ಆಯಿತು ಅಂತ ನಾನು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡಿ ಮಣ್ಣು ತೊಗೊಂಡಿದ್ದೀನಿ. ನಾನು ನಮ್ಮ ಮನೆಯವರು ಇಬ್ಬರೂ ತೊಗೊಂಡ್ರಿ. ಗಂಡ ಹೆಂಡ್ತಿ ಇಬ್ಬರೂ ತೊಗೊಬೇಕು ಅಂತ ಒಬ್ರು ಹೇಳ್ತಾರೆ, ಒಬ್ಬೊಬ್ಬರು ಯಾರೋ ಒಬ್ಬರು ತೊಗೊಂಡ್ರೆ ಸಾಕು ಅಂತ ಒಬ್ರು ಹೇಳ್ತಾರೆ. ನಾವು ಇರಲಿ ಅಂತ ನಮ್ಮ ಮೈದನವರು ಅವರು ಇಬ್ಬರು ತೊಗೊಂಡ್ರು, ನಾವು ಇಬ್ಬರು ತೊಗೊಂಡ್ರಿ. ಅವ್ರಿಗೂ ಅಷ್ಟೇ ಮನೆ ಕೊಟ್ಟದೇ ಒಂದು ದೊಡ್ಡ ಕನಸು. ಈಗ ಮನೆ ಇಲ್ಲ ಅಂತಲ್ಲ, ಸ್ವಂತ ಮನೆಯೇ ಇದೆ. ಆದರೂ ಈಗಿನ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಚೆನ್ನಾಗಿ ಮನೆ ಕಟ್ಕೊಬೇಕು ಅಂತ ನಮಗೆ ಆಸೆ ಇದೆ. ಅದಕ್ಕೋಸ್ಕರ ಹೋಗಿದ್ವಿ. ಈಗ ನಾವಿರೋ ಮನೆ ತುಂಬಾ ಚಿಕ್ಕ ಮನೆ. ನಮಗೆ ಲೇಟ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರಿ. ನೋಡಿ ಪಾಪ ಎಷ್ಟೊಂದು ಜನ ಇದ್ದಾರೆ. ಒಬ್ಬೊಬ್ಬರು ನನ್ನ ಪ್ರಾಬ್ಲಮ್ಗೆ ಬಂದಿರ್ತಾರೆ, ಒಬ್ಬೊಬ್ರಿಗೆ ಮನೆ ಕಟ್ಟೋದಕ್ಕೋಸ್ಕರ ಬಂದಿರ್ತಾರೆ. ಇನ್ನೊಬ್ಬೊಬ್ರು ಏನಾದರೂ ಜಮೀನ್ದು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಸೈಟ್ ತೊಗೊಳಂಗಿದ್ರೆ, ಏನಾದರೂ ಜಮೀನು ಆ ಭೂಮಿ ಮೇಲೆ ಏನಾದರೂ ಕೇಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಕೂಡ ಬಂದಿರ್ತಾರೆ. ನೋಡಿ ಇಲ್ಲಿ ಸ್ವಲ್ಪ ಜನ ಪೂಜೆ ಮಾಡಿಸ್ತಿದ್ದಾರೆ. ಮನೆ ಕಟ್ಟೋರೋ ಏನೋ ಅಂತ, ಯಾರು ಇವರು ಅಂತ ಗೊತ್ತಿಲ್ಲ. ಇಲ್ಲಿ ಇಟ್ಟಿಗೆ ತೊಗೊಂಡು
ಹೋಗಿ ಪಾಯಲ್ಲಿ ಪೂಜೆ ಮಾಡಿಸಿ ಪಾಯಲ್ಲಿ ಹಾಕಿ ಮನೆ ಕಟ್ಸೋದಂತೆ. ಇಲ್ಲಾಂದರೆ ದೇವಸ್ಥಾನದ ಹತ್ರ ಮಣ್ಣು ತೊಗೊತೀವಲ್ವ, ಮಣ್ಣು ಅವರೇ ಅಲ್ಲೆಲ್ಲ ತಂದು ಹಾಕಿರ್ತಾರೆ. ಅದನ್ನೇ 3 ಇಡಿ ಮಣ್ಣು ತೊಗೊಂಬಂದು ಇಲ್ಲಿ ಕೊಟ್ಟರೆ ಅವರೇ ಪೂಜೆ ಎಲ್ಲ ಮಾಡಿ ಕೊಡ್ತಾರಂತೆ. ಅದನ್ನು ಮನೇಲಿ ಇಟ್ಕೊಂಬಂದು ಪೂಜೆನ ಮಾಡೋದು. ಅಲ್ಲಿ ಮಣ್ಣು ತೊಗೊಂಡು ಪ್ರದಕ್ಷಿಣೆ ಮಾಡಿ ಮತ್ತೆ ದೇವಸ್ಥಾನದ ಒಳಗಡೆ ಹೋಗೋದು. ನಾವು ಅದೇ ಥರ ಮಣ್ಣೆಲ್ಲ ತೊಗೊಂಡು ಪ್ರದಕ್ಷಿಣೆ ಮಾಡಿ ದೇವರು ಅಂದರೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. 3 ಪ್ರದಕ್ಷಿಣೆ ಮಾಡೋದು ಅಥವಾ ಬೇಕಿದ್ದರೆ ಇನ್ನೂ ಹೆಚ್ಚಾಗೆ ಮಾಡ್ಬೋದು. ನಾವು 3 ಪ್ರದಕ್ಷಿಣೆ ಮಾಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು ಫ್ರೆಂಡ್ಸ್, ಗೊತ್ತಲ್ವ ಒಳಗಡೆ ಎಲ್ಲ ಫೋನ್ ಮಾಡ್ಕೊಂಡಿದ್ದೀನಿ ನೋಡಿ. ಗರ್ಭಗುಡಿ ಒಳಗಂತೂ ಅಲೋನೇ ಇಲ್ಲ ಫೋನು, ಅದಕ್ಕೆ ದೂರದಿಂದ ಟ್ರೈ ಮಾಡ್ತಾಯಿದ್ದೀನಿ. ಬೋರಸ್ವಾಮಿನ ಒಂದು ಫೋಟೋ ಇಟ್ಕೊಳ್ಳೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿ. ನಾವು ಲಾಸ್ಟ್ ಟೈಮ್ ಹೋದಾಗ ಒಳಗಡೆ ಬಿಟ್ಟಿದ್ರು. ಈ ಸಾರಿ ಅಂತೂ ಎಲ್ಲೋ ದೇವ್ರು ಎಲ್ಲೋ ಇದ್ದರೆ ನಮ್ಮನ್ನು ಮುಂದೆನೇ ಬಿಟ್ಟರು, ಒಳಗಡೆ ಬಿಡಲೇ ಇಲ್ಲ. ನಮ್ಮನ್ನೆಲ್ಲ ಎಲ್ಲರೂ ಅಷ್ಟೇ ಸ್ವಲ್ಪ ಹಿಂದೆನೇ ಬಿಡ್ತಿದ್ರು, ದೇವ್ರ ಹತ್ರ ಅಂತೂ ಬಿಡಲೇ ಇಲ್ಲ. ಫ್ರೆಂಡ್ಸ್, ಒಳಗಡೆ ಹೋದಾಗ ನಮ್ಮೋನು ಕಳೆದೋಗ್ಬಿಟ್ಟಿದ್ಲು. ಅವಳು ಆ ರಿಶಲ್ಲಿ ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟಿದ್ಲು. ನಮಗಂತೂ ಭಯ ಆಯಿತು ಎಲ್ಲೋಗ್ಬಿಟ್ಟಿದ್ಲು ಅಂತ. ಆಮೇಲೆ ನೋಡಿದ್ರಲ್ಲಿ ಒಳಗಡೆನೇ ಪೊಲೀಸವ್ರ ಹತ್ರ ಇದ್ಲು. ಹೋಗಿ ಕರ್ಕೊಂಬಂದ್ವಿ. 1 ಸೆಕೆಂಡಲ್ಲಿ ಮಿಸ್ ಆಗಿಬಿಟ್ಟಿದ್ಲು. ದೂರ ಎಲ್ಲೂ ಹೋಗಿರಲಿಲ್ಲ, ಅಲ್ಲೇ ಇದ್ಲು. ಫ್ರೆಂಡ್ಸ್ ಇಷ್ಟೇ. ಮತ್ತು ದರ್ಶನ ಮಾಡ್ಕೊಂಬಂದು ನೋಡಿ ಹೋಟೆಲ್ಗೆ ಬಂದು ಸ್ನ್ಯಾಕ್ಸು, ಕಾಫಿ, ಟೀ, ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಫ್ರೆಂಡ್ಸ್ ಬೇಗನೆ ಬಂದ್ವಿ, ಇನ್ನೂ ಟೈಮ್ ಇತ್ತು. ಅದಕ್ಕೆ ಇವತ್ತಿನ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.